ನಮಸ್ಕಾರ. ನಮಸ್ಕಾರ. ನಾನು ನಿಮ್ಮ ಅಭಿಮಾನಿ. ಥ್ಯಾಂಕ್ ಯು ಸರ್. ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಎಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದನ್ನೆಲ್ಲ ಓದ್ತಾ ಇರ್ತೀನಿ. ಎಸ್. ಮೊನ್ನೆ ಗಾಲ್ ಬ್ಲಾಡರ್ ಬಗ್ಗೆ ಹೇಳಿದ್ರಿ ನೀವು. ಹೌದು. ಭಾಳ ಖುಷಿ ಆಯಿತು. ಒಬ್ಬರು ವೈದ್ಯರಾಗಿ ದೊಡ್ಡ ಸ್ಥಾನದಲ್ಲಿದ್ದವ್ರು ಹೇಳಿದ್ರೆ ಮಾತ್ರ ನಮ್ಮ ಜನಕ್ಕೆ ನಂಬಿಕೆ ಬರುತ್ತೆ. ಹೌದು. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ಏನೇನೋ ಮೆಡಿಸಿನ್ಗಳನ್ನು ಕೂಡ ಅವರೇ ಹೇಳ್ತಿದ್ದಾರೆ. ಬಟ್ ಅದರಿಂದ ಭಾರಿ ತೊಂದರೆಗಳು ಕೂಡ ಆಗ್ತದೆ. ಹಾಗಾಗಿ ತಾವಿವತ್ತೇ ನಮ್ಮ ಕಚೇರಿಗೆ ಬಂದು ನನಗೆ ಭಾಳ ಸಂತೋಷ. ನಿಮಗೊಂದು ಸಣ್ಣ ಆತಿಥ್ಯ ಕೊಡಲಿಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದೀರಿ ಸರ್. ನಿಮ್ಮ ಬಾಲ್ಯ ಹೆಂಗಿತ್ತು ಸರ್? ಭಾಳ ಖುಷಿ ಅನಿಸುತ್ತೆ ನಿಮ್ಮೊಟ್ಟಿಗೆ ಕೂತ್ಕೊಂಡು ನನ್ನ ಅಂತರಾಂಗದ ಕೆಲವು ಮಾತುಗಳನ್ನು ನೀವು ಹೇಳಿದ್ರಿ. ಸತ್ಯವಾಗೂ ವೈದ್ಯಕೀಯದಲ್ಲಿ ನಮ್ಮ ಬಾಯಿಂದ ಮಾತು ಬಂದರೆ ಶಂಕದಿಂದ ತೀರ್ಥ ಬಂದಂಗೆ ಅಂತಾರೆ. ನೀವು ಹೇಳ್ದಂಗೆ ಇವತ್ತು ಒಂದು ಹೊಸ ಯೂನಿವರ್ಸಿಟಿ, ವಾಟ್ಸಪ್ ಯೂನಿವರ್ಸಿಟಿ ಜನಗಳಿಗೆ ಎಷ್ಟೆಲ್ಲ ತಪ್ಪು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ಆಶ್ಚರ್ಯ ಆಗುತ್ತೆ ನಿಮಗೆ. ಯಾರನ್ನೋ ನಂಬಿ ಒಂದು ಕ್ಯಾನ್ಸರ್ ಪೇಷಂಟು ಆಪ್ರೇಷನ್ ಇಲ್ದಿರ ನಾನು ಅವ್ರ ಮೆಡಿಸಿನ್ ತೊಗೊಂಡು ಗುಣ ಆಗ್ತೀನಿ ಅಂತ ಹೋಗಿ ಅನ್ಫಾರ್ಚುನೇಟ್ಲಿ ಸ್ಟೇಜ್ 1ನಲ್ಲಿ ನನ್ನ ಹತ್ರ ಬಂದಿದ್ದರೆ 15 ವರ್ಷ ಮಾಡರ್ನ್ ಟ್ರೀಟ್ಮೆಂಟ್ನಲ್ಲಿ ಉಳ್ಕೊಂಡಿರೋರು ಇವತ್ತು ಸ್ಟೇಜ್ 4ಗೆ ಬರ್ತಾರೆ. ಅವ್ರ ಮಾತನ್ನು ನಂಬಿ 2 ವರ್ಷಕ್ಕೆ ಸತ್ತೋಗ್ತಾರೆ. ಆದ್ದರಿಂದ ದಯವಿಟ್ಟು ಜನಗಳಲ್ಲಿ ನನ್ನ ಕ್ವಾಲಿಫೈಡ್ ಡಾಕ್ಟ್ರಾಗಿ ನನ್ನ ಒಂದು ಮನವಿ, ನೀವು ಯಾರ ಹತ್ರ ಮಾತಾಡ್ತಿದ್ದೀರಿ, ಯಾರ ಹತ್ರ ಟ್ರೀಟ್ಮೆಂಟ್ ತೊಗೊಳ್ತೀರಿ, ಅವ್ರೇನು ನಾಲೆಡ್ಜ ನೋಡಿ. ನಿಮಗೆ ಸಿಂಪಲ್ ಹೇಳಬೇಕು ಅಂದರೆ ಬಾಬಾ ರಾಮದೇವ್ ಅವ್ರನ್ನ ಕಂಡ್ರೆ ನನಗೆ ಅತ್ಯಂತ ಗೌರವ. ಯಾಕಂದರೆ ಒಳ್ಳೆ ಯೋಗ ಮಾಡ್ತಾರೆ, ಒಳ್ಳೆ ಇದು ಮಾಡ್ತಾರೆ. ಅನ್ಫಾರ್ಚುನೇಟ್ಲಿ ಅವರು ಡಾಕ್ಟ್ರ್ ಅಲ್ಲ, ಹೋಮಿಯೋಪತಿ ಡಾಕ್ಟ್ರು ಅಲ್ಲ, ಆಯುರ್ವೇದ ಡಾಕ್ಟ್ರು ಅಲ್ಲ, ಇದು ಅಲ್ಲ. ಅವರು ಕ್ಯಾನ್ಸರ್ ಕಾಯಿಲೆಗೆ ನಾನು ಟ್ರೀಟ್ ಮಾಡ್ತೀನಿ ಅಂದಾಗೆ ದಯವಿಟ್ಟು ನೀವು ಯೋಚನೆ ಮಾಡಬೇಕು. ಅದರಿಂದ ಈ ದೃಷ್ಟಿಯಲ್ಲಿ ನನ್ನ ಬಾಲ್ಯದ ಬಗ್ಗೆ ಕೇಳಿದೆ ಸರ್. ನಾನು ನೋಡ್ಲಿಕ್ಕೆ ಬೆಳ್ಳಗಿದ್ರು, ಸೂಟ್ ಹಾಕ್ಕೊಂಡಿದ್ರು, ಭಾಳ ಅಭಿಮಾನದಿಂದ ಹೇಳ್ಕೊಳ್ತೀನಿ. ನಾನೊಬ್ಬ ಹಳ್ಳಿ ರೈತನ ಮಗ ಅಂತ. ನನ್ನಪ್ಪ ಹನುಮಂತರಾಯಪ್ಪ 2ನೇ ಕ್ಲಾಸ್ ಓದಿದ್ರು. ನನ್ನಮ್ಮ ಏನೂ ಓದಿರಲಿಲ್ಲ. ದೊಡ್ಡ ತುಮಕೂರು ಗ್ರಾಮ, ದೊಡ್ಡಬಳ್ಳಾಪುರದ ತಾಲೂಕಿನಲ್ಲಿ ನನ್ನ ವಿದ್ಯೆ ಎಲ್ಲ. ಅದಕ್ಕೆ ಸರ್ ನಾನು ಭಾಳ ಹೆಮ್ಮೆಯಿಂದ ಐ ಆಮ್ ಎ ಗ್ರೇಟ್ ಮೋಟಿವೇಟರ್ ಸರ್. ನನ್ನ ಮಾತಿನಿಂದ ಅನೇಕ ಮಕ್ಕಳಿಗೆ ಒಂದು ಉತ್ಸಾಹ ಬರಬೇಕು. ನಾನು ಯಾವತ್ತೂ ಹೇಳ್ತೀನಿ, ನನ್ನಪ್ಪ ಈಸ್ ಗ್ರೇಟರ್ ದೆನ್ ಅದಾನಿ ಆರ್ ಅಂಬಾನಿ. ಅದಾನಿ ಮಗ ಹೋಗಿ ಅಮೆರಿಕಾಗೆ ಓದಿ ಇಂಜಿನಿಯರ್ ಆಗೋದು ದೊಡ್ಡದಲ್ಲ. ನನ್ನಪ್ಪ ಕಳೆ ಕೀಳ್ಕೊಂಡು ಕೂಲಿ ಮಾಡೋ ತಂದೆಯ ಮಗ. ನಾನು ಐ ಆಮ್ ಎನ್ ಇಂಟರ್ನ್ಯಾಷನಲಿ ಫೇಮಸ್ ಸರ್ಜನ್ ಇದ್ದೀನಿ. ಆ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನಾವೆಲ್ಲ ತೀರಾ ಬಡತನದಲ್ಲಿ ಬೆಳೆದು ಬಂದವರು. ತಿನ್ನಲಿಕ್ಕೆ ಆ ಸೀಕು ಕೂಡ ಸಿಗ್ತಿರಲಿಲ್ಲ. ಶಾಲೆಗೆ ಹೋಗ್ಬೇಕಾದ್ರೆ ಚಡ್ಡಿ ಇದ್ದರೆ ಬನ್ನೀನಿಲ್ಲ, ಬನ್ನೀನಿದ್ರೆ ಚಡ್ಡಿ ಇಲ್ಲ. ಆ ರೀತಿ ಓದ್ದೋರು. ಇವತ್ತು ನಾನು ದಿನ ಸೂಟ್ ಹಾಕಿ ದಿನ ಒಂದು ದೇಶದಲ್ಲಿ ಒಂದು ಕಡೆ ಟಾಪ್ ಕೊಡೋ ಅಂಥ ಮಟ್ಟಕ್ಕೆ ಬಂದಿದ್ದೀನಿ. ನನ್ನ ಬಾಲ್ಯವನ್ನು ನೆನೆಸ್ಕೊಂಡ್ರೆ ಭಾಳ ಸರಳ, ಭಾಳ ಸಿಂಪಲ್ಲು. ಬಟ್ ಆದರೂ ಕೂಡ ಆಗ ನಾನು ಕಂಡ ಕನಸು ಸಿಂಪಲ್ ಕನಸು ಸರ್. 4ನೇ ಕ್ಲಾಸ್ನಾಗ ಕೂತು ಅಶ್ವತ್ಥಕಟ್ಟೆ ಮೇಲೆ ಓದೋವಾಗೆ ಯಾವುದೋ ಒಂದು ಅಂಬಾದರ್ ಕಾರ್ ನಮ್ಮ ಶಾಲೆ ಮುಂದೆ ಹೋದಾಗೆ ಅದರೊಳಗಿರೋ ಕೂತಿರೋರು ಬಟ್ಟೆ ನೋಡಿ ನಾನು ಅವತ್ತು ಕನಸು ಕಂಡೆ ಸರ್. ನಾನು ಚೆನ್ನಾಗಿ ಓದ್ಬಿಟ್ಟು ಮೇಸ್ಟ್ರಾಗಿ, ಯಾಕಂದ್ರೆ ನನ್ನಪ್ಪ ಎಷ್ಟು ದುಡಿದ್ರು ನಮಗೆ ವರ್ಷಕ್ಕೊಂದು ಬಟ್ಟೆ ಕೊಡಿಸೋರು. ನಾವು ಉಗಾದಿ ಹಬ್ಬದ ದಿನ ನಾನು ಚೆನ್ನಾಗಿ ಓದಿ ಬೆಸ್ಟ್ ಡ್ರೆಸ್ ಹಾಕಬೇಕು ಅಂತ ಕನಸು ಕಂಡೋನು ಎಷ್ಟು ಚೆನ್ನಾಗಿ ಓದಿ ಅಂದರೆ ಥ್ರೂಔಟ್ ಮೈ ಕೆರಿಯರ್ ಐ ವಾಸ್ ದ ಬೆಸ್ಟ್ ಸ್ಟೂಡೆಂಟ್ಸ್. ಅದು ನನಗೆ ಭಾಳ ಹೆಮ್ಮೆ ಅನ್ಸುತ್ತೆ. ವಿದ್ಯಾಭ್ಯಾಸ ನಂತರದ ಹೈಯರ್ ಎಜುಕೇಷನ್ ಹೆಂಗಾಯ್ತು ಸರ್? MBBS ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ, MS KMC ಹುಬ್ಳಿ, 2 ಕೂಡ ಸರ್ಕಾರಿ ಕಾಲೇಜ್ಗಳು. ಸೊ ನನ್ನ ಅಪ್ಪನ ಒಂದು ಪೈಸೆ ಖರ್ಚಿಲ್ದಂಗೆ ಬಂದ ಸ್ಕಾಲರ್ಶಿಪ್ನಲ್ಲಿ ಬಿಟ್ಟಿ ಕೂಡ ಹಾಸ್ಟ್ಲುಗಳಲ್ಲಿ ಇದ್ಕೊಂಡು ಓದಿ ನಾನು ಉನ್ನತ ಮಟ್ಟದ ಡಿಗ್ರಿ ತೊಗೊಂಡು ಐ ಜಾಯಿಂಡ್ ಆ್ಯಸ್ ಎ ಲೆಕ್ಚರರ್ ಸರ್. ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನಲ್ಲಿ ಸರ್ಜರಿ ವಿಭಾಗದಲ್ಲಿ ಒಬ್ಬ ಟ್ಯೂಟರ್ ಅಂತ ಜಾಯ್ನ್ ಆಗಿ ಕೊನೆಗೆ ನಾನು ಸೂಪರ್ಡೆಂಟ್ ಆಗಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿ ಇವತ್ತು ಆ ಸಂಸ್ಥೆಯ ಚೇರ್ಮನ್ ಆಗಿ ನಾನು ದುಡಿತಾ ಇದ್ದೀನಿ ಸರ್. ನನ್ನ